ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಆಗಮನದ ನಿರೀಕ್ಷೆಯಲ್ಲಿ ನಾವು ಮೊದಲನೇ ಭಾನುವಾರವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಮೊದಲನೇ ಭಾನುವಾರವು ನಮಗೆ ಹೊಸ ಭರವಸೆಯನ್ನು ನಾವು ಇಲ್ಲಿ ನೋಡ್ತೀವಿ. ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಕತ್ತಲೆಯಲ್ಲಿ ನಡೆಯುವ ಜನರು ದೊಡ್ಡ ಬೆಳಕನ್ನು ಕಂಡಿದ್ದಾರೆ. ಗಾಢ ಕತ್ತಲೆಯ ದೇಶದಲ್ಲಿ ವಾಸಿಸುವವರ ಮೇಲೆ ಬೆಳಕು ಮೂಡಿತು. ನೀನು ಜನಾಂಗವನ್ನು ವಿಸ್ತರಿಸಿದ್ದಿ ಮತ್ತು ಅವರ ಸಂತೋಷವನ್ನು ಹೆಚ್ಚಿಸಿದಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ರೋಮ್ ಸಾಮ್ರಾಜ್ಯವನ್ನು ನಾವು ನೋಡುವಾಗ ಅತ್ಯಂತ ಕ್ರೂರ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಹೂದಿ ಜನಾಂಗದವರು, ಇಸ್ರಾಯೇಲಿನವರು ರಕ್ಷಕನನ್ನು ಎದುರು ನೋಡ್ತಾ ಇರ್ತಾರೆ. ನಮಗೆ ಒಬ್ಬ ರಕ್ಷಕನು ಬೇಕಾಗಿದ್ದಾರೆ, ನಮ್ಮನ್ನು ಈ ಒಂದು ದಾಸತ್ವದಿಂದ ಬಿಡಿಸಿ ನಮಗೆ ಶಾಂತಿಯನ್ನು, ಸಮಾಧಾನವನ್ನು ನೀಡುವಂಥ ಒಬ್ಬ ರಕ್ಷಕನು ಬೇಕಾಗಿದ್ದಾನೆ ಎಂಬುದಾಗಿ ಅವರು ನಿರೀಕ್ಷೆಯಲ್ಲಿರ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿರುವಂಥ ರಕ್ಷಕನು ಯಾವಾಗ ಬರುತ್ತಾನೆಂದು ಅವರು ಕಾಯುತ್ತಾ ಇರುವುದನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಯೇಸು ಕ್ರಿಸ್ತನ ಕುರಿತಾದಂಥ ಒಂದು ಪ್ರವಾದನೆಯನ್ನು ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಯೇಸು ಕ್ರಿಸ್ತನು ದೇವರ ವರವಾಗಿ ಪವಿತ್ರಾತ್ಮನಿಂದ ಕನ್ಯಾಮರಿಯಳಲ್ಲಿ ಜನಿಸಿ ಬಂದಂತಹ ದೇವರಾಗಿದ್ದಾರೆ. ಮುಂದೆ ವಾಕ್ಯದಲ್ಲಿ ನಾವು ನೋಡುವಾಗ ವರದಿಂದ ಹುಟ್ಟಿದಂತ ಯೇಸು ಕ್ರಿಸ್ತನಾಗಿದ್ದಾನೆ. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಯೇಸು ಕ್ರಿಸ್ತನು ಒಂದು ಜನಾಂಗಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ಬಂದಂತಹ ದೇವರಲ್ಲ, ಇಡೀ ಪ್ರಪಂಚದ ಆಡಳಿತವು ಆತನ ಮೇಲೆ ಇರುವುದು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ನಾವು ನೋಡುವಾಗ ಅನೇಕ ಅದ್ಭುತ ಕಾರ್ಯಗಳನ್ನ ನಾವು ನೋಡ್ತೀವಿ. ಸತ್ತು ಹೋದಂಥವರು ಪುನಃ ಜೀವವನ್ನು ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ಕುರುಡರಿಗೆ ಕಣ್ಣುಗಳು ಬಂದವು, ಕುಂಟರಿಗೆ ಕಾಲುಗಳು ಬಂದವು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾರೆ ಯೇಸು ಕ್ರಿಸ್ತನು. ಆಲೋಚನಾ ಕರ್ತನಾಗಿದ್ದಾನೆ. ಮನುಷ್ಯನಿಗೆ ವರ್ತಮಾನ ಮತ್ತು ಭೂತ ಇವುಗಳು ಮಾತ್ರ ಗೊತ್ತಿದೆ. ಆದರೆ ಈ ಬೈಬಿಲಿನಲ್ಲಿ ನಾವು ನೋಡುವಾಗ ಭವಿಷ್ಯವು ಸಹ ಬೈಬಿಲಿನಲ್ಲಿ ಬರೆಯಲ್ಪಟ್ಟಿದೆ. ಭೂಮಿಗೆ ಮತ್ತು ಜನರಿಗೆ, ಜನಾಂಗಗಳಿಗೆ ಮುಂದೆ ಯಾವ ರೀತಿಯಾಗಿ ಅವರು ಜನಾಂಗಗಳು ವಾಸಿಸುತ್ತವೆ ಎಂಬುದಾಗಿ ನಾವು ಬೈಬಿಲಿನ ಗ್ರಂಥದಲ್ಲಿ ನಾವು ನೋಡ್ತೀವಿ. ಪರಾಕ್ರಮಿಯಾದಂಥ ದೇವರಾಗಿದ್ದಾನೆ ನಮ್ಮ ದೇವರು. ಸಮುದ್ರವನ್ನೇ 2 ಭಾಗವನ್ನಾಗಿ ಮಾಡಿ ಒಣ ನೆಲದಲ್ಲಿ ತನ್ನ ಜನರನ್ನು ನಡೆಸಿಕೊಂಡು ಹೋದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಂಥ ಒಂದು ಪರಾಕ್ರಮಿಯಾದಂಥ ದೇವರಾಗಿದ್ದಾನೆ. ನಿತ್ಯನಾದ ತಂದೆ, ಯಾವಾಗಲೂ ಇರುವಂತಹ ತಂದೆಯಾಗಿದ್ದಾನೆ. ನಮ್ಮ ಕುಟುಂಬಗಳಲ್ಲಿ ನಾವು ನೋಡ್ತೀವಿ, ಫಾದರ್, ತಂದೆ ಅಂತೀವಿ ನಾವು ಕುಟುಂಬದ ಹಿರಿಯರಿಗೆ. ಆದರೆ ಇಲ್ಲಿ ದೇವರಿಗೆ ಒಂದು ಹೆಸರನ್ನು ನಾವು ನೋಡ್ತೀವಿ, ನಿತ್ಯನಾದ ತಂದೆ, ಸದಾ ಇರುವಾತನಾಗಿದ್ದಾನೆ. ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಎಂಬುದಾಗಿ ಇಲ್ಲಿ ನಾವು ಸೂಚಿಸುವುದನ್ನು, ಈ ಪ್ರವಾದನ ವಾಕ್ಯದಲ್ಲಿ ಸೂಚಿಸುವುದನ್ನು ನಾವು ಗಮನಿಸ್ತೀವಿ. ಇವೆಲ್ಲ ಗುಣಗಳು ನಾವು ಯೇಸು ಕ್ರಿಸ್ತನಲ್ಲಿ ನೋಡುವವರಾಗಿದ್ದೇವೆ. ಆದ್ದರಿಂದ ಈ ಒಂದು ಕ್ರಿಸ್ತನ ಆಗಮನದ ಮೊದಲನೇ ಭಾಗದಲ್ಲಿ ನಮಗೆ ದೇವರು ಒಂದು ಭರವಸೆಯನ್ನು ಕೊಟ್ಟಿದ್ದಾನೆ. ಬಡವರಿಗೆ
ಶುಭವರ್ತಮಾನವನ್ನು ತಿಳಿಸುವಂತ ಒಂದು ಭರವಸೆ, ಬಲಹೀನರಿಗೆ ಬಲವನ್ನು ಕೊಡುವಂತ ಒಂದು ಶುಭವಾರ್ತೆ, ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆಯನ್ನು ಹುಟ್ಟಿಸುವಂತ ಒಂದು ಶುಭವಾರ್ತೆ, ದಿಕ್ಕಿಲ್ಲದವರಿಗೆ ಪರಾಂಬರಿಸುವಂತ ಒಂದು ಶುಭವಾರ್ತೆಯನ್ನು ದೇವರು ತನ್ನ ಮಗನ ಮುಖಾಂತರವಾಗಿ ನಮಗೆ ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಈ ಒಂದು ಮೊದಲನೇ ವಾರದಲ್ಲಿ ದೇವರ ಭರವಸೆಯನ್ನು ನಾವು ನಂಬುವ. ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇಲೆ